ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣ ರಾಜ್ಯ ಸರ್ಕಾರದ ಪರಿಹಾರವನ್ನ ಕುಟುಂಬಸ್ಥರು ಈಗ ತಿರಸ್ಕರಿಸಿದ್ದಾರೆ. ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಪರಿಹಾರವನ್ನ ಕೊಡಲಿಕ್ಕೆ ಮುಂದಾಗಿತ್ತು. ಅದನ್ನ ಕುಟುಂಬಸ್ಥರು ಈಗ ತಿರಸ್ಕರಿಸಿದ್ದಾರೆ. ನಮಗೆ ಪರಿಹಾರ ಬೇಡ, ನ್ಯಾಯ ಬೇಕು ಅಂತ ಮೃತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ಸಚಿನ್ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು, ಸಿಬಿಐಗೆ ಒಪ್ಪಿಸಬೇಕು. ನಮಗೆ ಸರ್ಕಾರದ ಮೇಲೆ ನಂಬಿಕೆಯೇ ಇಲ್ಲದಂತಾಗಿದೆ. ಮೃತ ಸಚಿನ್ ಪಂಚಾಳ ಸಹೋದರಿ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಸರ್. ಅವ್ರು ಕರೆಕ್ಟಾಗಿ ಇರ್ತಿರಂದ್ರೆ ಫಸ್ಟ್ ಡೇನೇ ಅದು ಪ್ರೂವ್ ಮಾಡ್ತಿದ್ದೀವಿ ರೀ. ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದದ ಇದು ಎಲ್ಲ ಅಂತ. ಆದ್ರೂ ತಮ್ಮ ಡೆಟ್ ನೋಟಿನ ಪೂರಾ ಕ್ಲಿಯರ್ ಆಗ್ಬಾರ್ದನ್ರಿ ಆ ಹಣ ಎಲ್ಲೇ ಟ್ರಾನ್ಸಾಕ್ಷನ್ ಆಗ್ಯದ ಅಂತ. ಅದ್ರ ಬಗ್ಗೆ ನಾವು ಹೇಳುವಂಗೆ ಏನಿಲ್ಲ. ಅವ್ರಿಗೆ ಅಂಜಿಕೆ ಯಾಕೆ ಬೇಕ್ರಿ? CID ಆಗಲಿ CBI ಆಗಲಿ ನಾವು ಏನಂತೀವಿ, CBI ತನಿಖೆ ಕೊಡ್ಲಿ ಅಂದ್ರೆ COD ಅಥವಾ CID ಕೊಡ್ಲಿ ಅಂತ ಅವ್ರು ಅಲ್ಲತ್ತಾರಿ. ಅವ್ರು ಯಾವುದೇ ರೀತಿ ತಪ್ಪಿಸ್ತಾರಲ್ಲ ಅಂದ್ರೆ ನಾವು ಹೇಳತ್ತೀವಿ, ನಮ್ಮ ಬೇಡಿಕೆ ಏನದ CBI ಕೊಡ್ರ ಅಂತ. ಅವ್ರು ತಪ್ಪಿಸ್ತಾರಲ್ಲಲ್ರಿ, ನಾವು ಗೌರ್ಮೆಂಟಿಗೆ ಇದೇ ಹೇಳತ್ತೀವಿ ನಮಗೆ CBI ತನಿಖೆ ಬೇಕಂತ. ಅಷ್ಟಲ್ದೇ ಒಂದು ಮಾತು ಹೇಳ್ತೀನಿ ಸರ್, ನಮಗೆ ಸ್ಟೇಟ್ ಜಿಲ್ಲಾ ಬೀದರ್ದಾಗೆ ನಮಗೆ ಏನಂತಾರ ಪೊಲೀಸರದಿಂದ ನಮಗೆ ನ್ಯಾಯ ಸಿಗಲಿಲ್ಲ ಸರ್. ಆದ್ರೆ ನಮ್ಮ ತಮ್ಮ ತೀರ್ಕೊಂಡು ಇವತ್ತಿಗೆ 5 ದಿನ ಆಯ್ತು, ಯಾವುದೇ ಆ್ಯಕ್ಷನ್ ಸರ್ಕಾರ ತೊಗೊಳ್ಳಿಲ್ಲ ಅಂದಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಮಗೆ ಏನು ಬೇಕಂದ್ರೆ CBI ತನಿಖೆ ಬೇಕು ಅಷ್ಟೇ ಸರ್, ಮತ್ತೇನಿಲ್ಲ. ಇದು ಯಾವುದೇ ರೀತಿ ಆದಂಥ ಏನೂ ಇಲ್ಲ. ನಮಗೆ ನ್ಯಾಯ ಬೇಕಂದ್ರೆ ನ್ಯಾಯ ಬೇಕು, ಅದಕ್ಕೆ ತನಿಖೆ ಗೌರ್ಮೆಂಟ್ ಮಾಡಿಸ್ಲೇಬೇಕು ಅಷ್ಟೇ ರೀ. ನಮಗೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಭೀ ಭರೋಸೆ ಹೋಗ್ಬಿಟ್ಟೆ ಸರ್. 5 ದಿನ ನೋಡಿರಿ ಸ್ಟೇಟ್ ಗೌರ್ಮೆಂಟ್ ಮೇಲೆ, ಈಗ ಅದನ್ನು ಭರವಸೆ ಉಳ್ದಿ ಸರ್. ನಂಗೆ CBI ತನಿಖೆ ಬೇಕ್ರಿ ಸರ್, ಅಷ್ಟೇ. ಸರ್ ನಮಗೆ ಪರಿಹಾರಕ್ಕೋಸ್ಕರ ನಿಂತಿಲ್ಲ ಸರ್, ನಮ್ಮ ತಮ್ಮನ ನ್ಯಾಯಕ್ಕೋಸ್ಕರ ನಿಂತೀವಿ. ನಿಮಗೆ ಮಾಡೋದಾದರೂ ಇದ್ದರೂ ನಮಗೆ ಸಹಾಯ ಮಾಡಿ ನ್ಯಾಯ ಕೊಡ್ರಿ ಅಂತ ಬೇಡ್ಕೊಂಡಿವಿ ಅಷ್ಟೇ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.